ನಮಸ್ಕಾರ ಸ್ನೇಹಿತರೆ. ಒಂದು ನದಿಯನ್ನು ಇಮ್ಯಾಜಿನ್ ಮಾಡಿ. ಅದು ಒಂದು ರಾಜ್ಯದಲ್ಲಿ ಹುಟ್ಟುತ್ತದೆ, ಆದರೆ ಅದರ ನೀರು ಮತ್ತೊಂದು ರಾಜ್ಯದ ಹೊಲಗಳಿಗೂ ಹೋಗುತ್ತದೆ. ಇವಾಗ ಇನ್ನೊಂದು ಪ್ರಶ್ನೆ, ಆ ನೀರು ಯಾರ್ದು? ಇದೇ ಪ್ರಶ್ನೆಯ ಸುತ್ತ ಬೆಳೆದ ಒಂದು ಕತೆ, ಅದು ಕಾವೇರಿಯ ನದಿಯ ಕತೆ. ಕಾವೇರಿ ಕರ್ನಾಟಕದ ಕೊಡಗು ಪ್ರದೇಶದಲ್ಲಿ ಹುಟ್ಟಿ ಕರ್ನಾಟಕದ ಮೂಲಕ ಹರಿದು ತಮಿಳುನಾಡಿನ ಕಡೆಗೆ ಸಾಗುತ್ತಾ ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಆದ್ದರಿಂದ ಕಾವೇರಿ ಕೇವಲ ಒಂದು ನದಿಯಲ್ಲ, ಅದು ನದಿಯ ದಾರಿಯಲ್ಲಿ ಬದುಕುವ ಜನರು ಕುಡಿಯುವ ನೀರು, ಕೃಷಿ ಮತ್ತು ಜೀವನದ ಜೊತೆ ಬೆಸೆದುಕೊಂಡಿರುವ ನದಿ. ಆದರೆ ಒಂದು ಕಾಲದಲ್ಲಿ ಇಂದಿನಂತೆ ಕರ್ನಾಟಕ ಮತ್ತು ತಮಿಳುನಾಡು ಎಂಬ ರಾಜ್ಯಗಳ ಗಡಿ ಇರಲಿಲ್ಲ. ಆ ಸಮಯದಲ್ಲಿ ಮೇಲ್ಭಾಗದಲ್ಲಿ ಮೈಸೂರು ಸ್ಟೇಟ್ ಇತ್ತು, ಕೆಳಭಾಗದಲ್ಲಿ ಮಡ್ರಾಸ್ ಪ್ರೆಸಿಡೆನ್ಸಿ ಇತ್ತು. ಕಾಲಕ್ರಮೇಣ ಎರಡೂ ಕಡೆ ಕೃಷಿ ಮತ್ತು ನೀರಾವರಿ ಅಭಿವೃದ್ಧಿ ಆಗುತ್ತಾ ಹೋಯಿತು. ಆಗ ಒಂದು ಸಹಜವಾದ ಪ್ರಶ್ನೆ ಎದುರಾಯಿತು, ಮೇಲ್ಭಾಗದಲ್ಲಿ ಹೆಚ್ಚು ನೀರನ್ನು ಬಳಸಿದರೆ ಕೆಳಭಾಗಕ್ಕೆ ಎಷ್ಟು ನೀರು ಸಿಗುತ್ತದೆ? ಇದೇ ಪ್ರಶ್ನೆ ಮುಂದೆ ಒಂದು ದೊಡ್ಡ ವಿವಾದ ಬೆಳೆಯತೊಡಗಿತು. ಮೊದಲು ಪ್ರಮುಖ ಫಾರ್ಮಲ್ ಅಗ್ರಿಮೆಂಟ್ 1892 ಮೈಸೂರು ಮತ್ತು ಮಡ್ರಾಸ್ ನಡುವೆ ಕಾವೇರಿಯ ಸೇರಿದಂತೆ ಕೆಲವು ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದ ಒಪ್ಪಂದ ನಡೆಯಿತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಮುಂದೆ ಮೈಸೂರಿನಲ್ಲಿ ನೀರಾವರಿ ಅಭಿವೃದ್ಧಿ ಯೋಜನೆಗಳು ಹೆಚ್ಚಾದವು. ಮಡ್ರಾಸ್ ಕೂಡ ತನ್ನ ಕೃಷಿ ಮತ್ತು ನೀರಾವರಿ ಹಕ್ಕುಗಳ ಬಗ್ಗೆ ಚಿಂತಿಸತೊಡಗಿತು. ಹೀಗಾಗಿ ಮತ್ತೆ ಮಾತುಕತೆ ನಡೆಯಿತು. ಮತ್ತೆ ಬಂದಿತು 1924 ಮೈಸೂರು ಮತ್ತು ಮಡ್ರಾಸ್ ನಡುವಿನ ಮತ್ತೊಂದು ಪ್ರಮುಖ ಒಪ್ಪಂದ. ಈ ಒಪ್ಪಂದವು ಕಾವೇರಿ ನೀರಿನ ಬಳಕೆ ಮತ್ತು ನೀರಾವರಿ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ನಿಯಮಗಳನ್ನು ಒಳಗೊಂಡಿತ್ತು. ಆದರೆ ಈ ಒಪ್ಪಂದವೇ ಮುಂದೆ ಕಾವೇರಿ ವಿವಾದ ಇತಿಹಾಸದಲ್ಲಿ ಬಹಳ ದೊಡ್ಡ ವಿಷಯವಾಯಿತು. ಏಕೆಂದರೆ ವರ್ಷಗಳು ಕಳೆದವು, ಭಾರತ ಸ್ವಾತಂತ್ರ್ಯವಾಯಿತು, ರಾಜ್ಯಗಳ ಗಡಿಗಳ ಬದಲಾದವು. ಮೈಸೂರು ಮುಂದೆ ಕರ್ನಾಟಕ ಆಯಿತು, ಮಡ್ರಾಸ್ ಮುಂದೆ ತಮಿಳುನಾಡಾಯಿತು, ಜನಸಂಖ್ಯೆ ಹೆಚ್ಚಾಯಿತು, ಕೃಷಿ ಹೆಚ್ಚಾಯಿತು, ನೀರಿನ ಅಗತ್ಯವೂ ಹೆಚ್ಚಾಯಿತು. ಮತ್ತೆ ಆಗ ಹಳೆಯ ಪ್ರಶ್ನೆ ಮತ್ತೆ ಎದ್ದು ಬಂದು ನಿಂತು, ಕಾವೇರಿ ನೀರನ್ನು ಹೇಗೆ ಹಂಚಿಕೊಳ್ಳಬೇಕು? ಇಲ್ಲಿಂದಲೇ ನಮ್ಮ ನಿಜವಾದ ಕತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. 1890ರ ದಶಕದ ಆರಂಭದಲ್ಲಿ ಮೈಸೂರು ಮತ್ತು ಮಡ್ರಾಸ್ ನಡುವೆ ಈ ನೀರಿನ ಬಳಕೆಯ ಬಗ್ಗೆ ಮಾತುಕತೆ ನಡೆಯಿತು. ಬಹಳ ಕರೆಸ್ಪಾಂಡೆನ್ಸ್ ಮತ್ತು ಚರ್ಚೆಗಳ ನಂತರ 18 ಫೆಬ್ರವರಿ 1892ರಂದು ಒಂದು ಒಪ್ಪಂದಕ್ಕೆ ಬರಲಾಯಿತು. ಇದನ್ನು ಸಾಮಾನ್ಯವಾಗಿ 1892ರ ಅಗ್ರಿಮೆಂಟ್ ಎಂದು ಕರೆಯಲಾಗುತ್ತದೆ. ಇದರ ಪ್ರಮುಖ ಉದ್ದೇಶ ಮೈಸೂರಿನಲ್ಲಿ ಕೆಲವು ಹೊಸ ಇರಿಗೇಷನ್ ವರ್ಕ್ಸ್ ನಿರ್ಮಿಸುವಾಗ ಮಡ್ರಾಸ್ನ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಪರಿಗಣಿಸುವ ಒಂದು ನಿಯಮಾತ್ಮಕ ವ್ಯವಸ್ಥೆ ಮಾಡುವುದು. ಅಂದರೆ ಮೈಸೂರು ತನ್ನ ಪ್ರದೇಶದಲ್ಲಿ ಇರಿಗೇಷನ್ ಅಭಿವೃದ್ಧಿ ಮಾಡಬಾರದು ಅನ್ನೋ ಸರಳ ನಿಯಮ ಮಾತ್ರ ಅಲ್ಲ, ಬದಲಾಗಿ ಕೆಲವು ಹೊಸ ಇರಿಗೇಷನ್ ವರ್ಕ್ಸ್ಗೆ ಮುಂಚಿತವಾಗಿ ಮಡ್ರಾಸ್ ಜೊತೆ ಕನ್ಸಲ್ಟೇಷನ್ ಬೇಕಾಗುವಂತಹ ನಿಯಮಗಳನ್ನು ಈ ವ್ಯವಸ್ಥೆ ಒಳಗೊಂಡಿತ್ತು. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ, ಆ ಕಾಲದಲ್ಲಿ ಎರಡೂ ಕಡೆಗಳಿಗೂ ನೀರು ಬಳಕೆಯ ಪ್ರಮಾಣದ ಬಗ್ಗೆ ಕಾಳಜಿ ಇತ್ತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಮುಂದಿನ ವರ್ಷಗಳಲ್ಲಿ ಮೈಸೂರು ಕೂಡ ತನ್ನ ಇರಿಗೇಷನ್ ಡೆವಲಪ್ಮೆಂಟ್ ಅನ್ನು ಹೆಚ್ಚಿಸಲು ಬಯಸಿತು. ಮಡ್ರಾಸ್ ಕೂಡ ತನ್ನ ಎಕ್ಸಿಸ್ಟಿಂಗ್ ಇರಿಗೇಷನ್ ಇಂಟ್ರೆಸ್ಟನ್ನು ಮತ್ತು ಕೃಷಿಯನ್ನು ರಕ್ಷಿಸಲು ಬಯಸಿತು. ಹೀಗಾಗಿ ಯಾರು ಎಷ್ಟು ನೀರು ಬಳಸಬೇಕು ಎಂಬ ಪ್ರಶ್ನೆ ಇನ್ನೂ ಬಗೆಹರಿಯದೆ ಉಳಿಯಿತು. ಮತ್ತು ಇದೇ ಪ್ರಶ್ನೆ ಮುಂದೆ ಇನ್ನೂ ದೊಡ್ಡ ಕನ್ಫ್ರಂಟೇಷನ್ ಆಗಿ ಕಾರಣವಾಯಿತು. ಕೆಲವು ದಶಕಗಳ ನಂತರ ಮೈಸೂರು ಒಂದು ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಮುಂದುವರಿಯಲು ಯೋಚಿಸುತ್ತದೆ. ಮಡ್ರಾಸ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಮಾತುಕತೆ ಮತ್ತೆ ಆರಂಭವಾಯಿತು. ಮತ್ತೆ ಈ ಬಾರಿ ಬಂದಿದ್ದು 1924ರ ಅಗ್ರಿಮೆಂಟ್. ಈ ಒಪ್ಪಂದದಲ್ಲಿ ಮೈಸೂರಿನಲ್ಲಿ ಕೃಷ್ಣರಾಜ ಸಾಗರ್ KRS ರಿಸರ್ವಾಯರ್ ನಿರ್ಮಾಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಗಳು ಇದ್ದವು. ಅದೇ ಸಮಯದಲ್ಲಿ ಮಡ್ರಾಸ್ ಪ್ರದೇಶದಲ್ಲಿ ಮೆತ್ತೂರ್ ರಿಸರ್ವಾಯರ್ ನಿರ್ಮಾಣಕ್ಕೂ ಸಂಬಂಧಿಸಿದ ವ್ಯವಸ್ಥೆ ಇತ್ತು. ಆದರೆ ಇದು ಕೇವಲ 2 ಡ್ಯಾಮ್ಸ್ ಬಗ್ಗೆ ಇದ್ದ ಒಪ್ಪಂದವಾಗಿರಲಿಲ್ಲ. ಕಾವೇರಿ ಮತ್ತು ಅದರ ಟ್ರಿಬ್ಯೂಟರೀಸ್ ಮೇಲೆ ಇರಿಗೇಷನ್ ವರ್ಕ್ಸ್ ಮತ್ತು ರಿಸರ್ವಾಯರ್ಸ್ ಹೇಗೆ ನಿರ್ಮಿಸಬೇಕು, ಅವುಗಳಿಂದ ಕೆಳಭಾಗದ ನೀರಿನ ಹರಿವಿಗೆ ಏನು ಪರಿಣಾಮವಾಗಬಹುದು ಎಂಬುದಕ್ಕೂ ನಿಯಮಗಳು ಒಳಗೊಂಡಿತ್ತು. ಅಂದರೆ ಮೈಸೂರು ತನ್ನ ಇರಿಗೇಷನ್ ಅಭಿವೃದ್ಧಿಯನ್ನು ಮುಂದುವರಿಸಬಹುದು, ಆದರೆ ಅದೇ ಸಮಯದಲ್ಲಿ ಮಡ್ರಾಸ್ ಪ್ರದೇಶಕ್ಕೆ ಹೋಗುವ ಕಾವೇರಿ ನೀರಿನ ಹರಿವಿನ ಬಗ್ಗೆ ಕೆಲವು ನಿಯಮಗಳು ಇರಬೇಕಾಗಿತ್ತು. ಇದರಲ್ಲಿ KRS ರಿಸರ್ವಾಯರ್ಸ್ನ ರೆಗ್ಯುಲೇಷನ್ಗೂ ನಿರ್ದಿಷ್ಟ ನಿಯಮಗಳಿದ್ದವು. ಆ ಕಾಲದಲ್ಲಿ ಎರಡು ಕಡೆ ಸರ್ಕಾರಗಳು ಚರ್ಚಿಸಿ ಈ ಒಪ್ಪಂದಕ್ಕೆ ಬಂದವು. ಆದರೆ ಈ ಕಥೆಯಲ್ಲಿ ಒಂದು ಡೇಟ್ ತುಂಬ ಇಂಪಾರ್ಟೆಂಟ್, 1924. ಏಕೆಂದರೆ 1924ರ ಒಪ್ಪಂದದಲ್ಲಿ ಕೆಲವು ಪ್ರಾವಿಷನ್ಸ್ ಅನ್ನು 50 ವರ್ಷಗಳ ನಂತರ ರಿವ್ಯೂ ಮಾಡಬಹುದೆಂಬ ವ್ಯವಸ್ಥೆ ಇತ್ತು. ಹೀಗಾಗಿ 1974ಕ್ಕೆ ಬಂದಾಗ ಒಂದು ಹೊಸ ಪ್ರಶ್ನೆ ಎದ್ದಿತು. 1924ರ ಒಪ್ಪಂದ ಹೀಗೆ ಮುಂದುವರಿಯಬೇಕು? ಇಲ್ಲಿಂದ ಕಾವೇರಿ ವಿವಾದ ಕತೆ ಇನ್ನೊಂದು ಹೊಸ ಹಂತಕ್ಕೆ ಪ್ರವೇಶಿಸಿತು. ಭಾರತ ಈಗ ಸ್ವತಂತ್ರವಾಗಿತ್ತು, ಮೈಸೂರು ಈಗ ಕರ್ನಾಟಕ ಆಗಿತ್ತು, ಮಡ್ರಾಸ್ ಈಗ ತಮಿಳುನಾಡು ಕೂಡ ಆಗಿತ್ತು. ಜನಸಂಖ್ಯೆ ಹೆಚ್ಚಾಗಿತ್ತು, ಕೃಷಿ ವಿಸ್ತರಿಸಿತ್ತು, ನೀರಿನ ಅಗತ್ಯ ಇನ್ನಷ್ಟು ಹೆಚ್ಚಾಗಿತ್ತು. ಹೀಗಾಗಿ ಹಳೆಯ ಒಪ್ಪಂದವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬ ಪ್ರಶ್ನೆ
ಮತ್ತೆ ದೊಡ್ಡದಾಯಿತು. ಮತ್ತೆ ಇಲ್ಲಿಂದ ಕಾವೇರಿ ವಿವಾದ ಮಾಡರ್ನ್ ಇಂಡಿಯಾ ದೊಡ್ಡ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಗಿ ಬೆಳೆಯಲು ಆರಂಭವಾಯಿತು. ಇವಾಗ ಕರ್ನಾಟಕದವರ ವಾದ ಏನು ಅಂದರೆ, ಹಳೆಯ ಒಪ್ಪಂದದ ರೆಸ್ಟ್ರಿಕ್ಷನ್ಸ್ ನಮ್ಮ ಇರಿಗೇಷನ್ ಡೆವಲಪ್ಮೆಂಟ್ಗೆ ಅಡ್ಡಿಯಾಗಬಾರ್ದು. ತಮಿಳುನಾಡಿನ ವಾದ ಏನು ಅಂದರೆ, ಕೆಳಭಾಗದ ಕೃಷಿಗೆ ವರ್ಷಗಳಿಂದ ಬರುತ್ತಿರುವ ನೀರಿನ ಹರಿವು ಕಡಿಮೆ ಆಗಬಾರ್ದು. ಇಲ್ಲಿಂದ ಡಿಸ್ಪ್ಯೂಟ್ ಇನ್ನಷ್ಟು ಗಂಭೀರವಾಯಿತು. ಮಾತುಕತೆಗಳು ನಡೆದವು, ಆದರೆ ಒಪ್ಪಂದಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಮುಂದೆ ಈ ಪ್ರಶ್ನೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಕೋರ್ಟ್ಸ್ ಮುಂದೆ ಹೋಗಿತು. ಕೊನೆಗೆ 1990ರಲ್ಲಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ರಚಿಸಲಾಯಿತು. 1990ರಲ್ಲಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ರಚನೆ ಆಯಿತು. ಸುಮಾರು 17 ವರ್ಷಗಳ ವಿಚಾರಣೆ, ಡಾಟಾ, ರೈನ್ಫಾಲ್, ಇರಿಗೇಷನ್ ಮತ್ತು ವಾಟರ್ ಅವೈಲಬಿಲಿಟಿ ಎಲ್ಲವನ್ನು ಪರಿಶೀಲಿಸಿದ ನಂತರ 5 ಫೆಬ್ರವರಿ 2007ರಂದು ಟ್ರಿಬ್ಯುನಲ್ ತನ್ನ ಫೈನಲ್ ಅವಾರ್ಡ್ ನೀಡಿತು. ಟ್ರಿಬ್ಯುನಲ್ ಕಾವೇರಿ ಬೇಸಿನ್ನಲ್ಲಿ ಬಳಸಬಹುದು ಒಟ್ಟು ನೀರನ್ನು ಸುಮಾರು 740 TMC ಎಂದು ಅಂದಾಜಿಸಿತು. ನಂತರ ಅದನ್ನು ಹೀಗೆ ಹಂಚಿತು: ತಮಿಳುನಾಡು 419 TMC, ಕರ್ನಾಟಕ 270 TMC, ಕೇರಳ 30 TMC ಮತ್ತು ಪುದುಚೇರಿ 700 TMC ಮತ್ತು 10 TMCಯನ್ನು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ, ಇನ್ನೂ 4 TMC ಅನ್ಅವಾಯ್ಡಬಲ್ ಎಸ್ಕೇಪ್ಗೆ ಮೀಸಲಿಡಲಾಗಿತ್ತು. ಆದರೆ ಇಲ್ಲಿಯೇ ಡಿಸ್ಪ್ಯೂಟ್ ಮುಗಿಯಲಿಲ್ಲ. 2 ಪ್ರಮುಖ ರಾಜ್ಯಗಳು ಕರ್ನಾಟಕ ಮತ್ತು ತಮಿಳುನಾಡು ಟ್ರಿಬ್ಯುನಲ್ನ ಅವಾರ್ಡ್ ಬಗ್ಗೆ ತಮ್ಮದೇ ಆಕ್ಷೇಪಣೆಗಳನ್ನು ಹೊಂದಿದ್ದವು. ಹೀಗಾಗಿ ಮ್ಯಾಟರ್ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಮತ್ತು 2018ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿತು. ಅದು ಟ್ರಿಬ್ಯುನಲ್ನ ಅಲೋಕೇಶನ್ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿತ್ತು. ಕರ್ನಾಟಕಕ್ಕೆ 14.75 TMC ಹೆಚ್ಚುವರಿ ಶೇರ್ ನೀಡಲಾಯಿತು. ತಮಿಳುನಾಡುಗೆ ನಿಗದಿಯಾಗಿದ್ದ ಶೇರ್ನಲ್ಲಿ ಅದಕ್ಕೆ ಅನುಗುಣವಾಗಿ ಕಡಿಮೆ ಆಯಿತು. ಆದರೆ ಈಗ ಒಂದು ಹೊಸ ಪ್ರಶ್ನೆ: ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ನೀರನ್ನು ಯಾರು, ಹೇಗೆ, ಯಾವಾಗ ರಿಲೀಸ್ ಮಾಡಬೇಕು? ಅದಕ್ಕಾಗಿ ಒಂದು ವ್ಯವಸ್ಥೆ ಬೇಕಾಗಿತ್ತು. ಅಲ್ಲಿಂದ ಬರುತ್ತದೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. 2018ರಲ್ಲಿ ಸುಪ್ರೀಂ ಕೋರ್ಟ್ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ತನ್ನ ತೀರ್ಪನ್ನು ನೀಡಿತು. ಆದರೆ ಒಂದು ಪ್ರಾಕ್ಟಿಕಲ್ ಕ್ವೆಶ್ಚನ್ ಇನ್ನೂ ಇತ್ತು: ಪ್ರತಿದಿನದ ನೀರಿನ ಹಂಚಿಕೆಯನ್ನು ಯಾರು ಮಾನಿಟರ್ ಮಾಡ್ತಾರೆ? ಇದಕ್ಕಾಗಿ ಕೇಂದ್ರ ಸರ್ಕಾರ 2018ರಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮನ್ನು ರೂಪಿಸಿತು. ಅದರ ಭಾಗವಾಗಿ 2 ಪ್ರಮುಖ ಸಂಸ್ಥೆಗಳು ಬಂದವು: ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ. ಇವುಗಳ ಕೆಲಸ ಕೇವಲ ಮೀಟಿಂಗ್ ಮಾಡುವುದು ಅಲ್ಲ, ಕಾವೇರಿ ನೀರಿನ ಸ್ಟೋರೇಜ್, ಅಪಾರ್ಷನ್ಮೆಂಟ್, ರೆಗ್ಯುಲೇಷನ್ ಮತ್ತು ಕಂಟ್ರೋಲನ್ನು ನೋಡಿಕೊಳ್ಳುವುದು, ರಿಸರ್ವಾಯರ್ಗಳನ್ನು ಆಪರೇಷನ್ ಮತ್ತು ವಾಟರ್ ರಿಲೀಸನ್ನು ಸೂಪರ್ವೈಸ್ ಮಾಡುವುದು. ಕಾವೇರಿಯ ನೀರು ಪ್ರತಿ ವರ್ಷ ಒಂದೇ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಮಳೆ ಚೆನ್ನಾಗಿ ಬಂದ ವರ್ಷದಲ್ಲಿ ರಿಸರ್ವಾಯರ್ಗಳು ತುಂಬುತ್ತವೆ, ನೀರಿನ ಲಭ್ಯತೆ ಹೆಚ್ಚಾಗುತ್ತದೆ. ಆದರೆ ಮಳೆ ಕಡಿಮೆಯಾದ ವರ್ಷಗಳಲ್ಲಿ ಕರ್ನಾಟಕಕ್ಕೂ ತನ್ನ ರಿಸರ್ವಾಯರ್ನಲ್ಲಿ ನೀರು ಬೇಕು, ತಮಿಳುನಾಡಿಗೂ ತನ್ನ ಕೃಷಿ ಮತ್ತು ಇತರ ಅಗತ್ಯಗಳಿಗೆ ನೀರು ಬೇಕು. ಇಂತಹ ಡಿಸ್ಟ್ರೆಸ್ ಇಯರ್ನಲ್ಲಿ ಲಭ್ಯವಿರುವ ನೀರನ್ನು ಹೇಗೆ ಹಂಚಬೇಕು ಎನ್ನುವುದು ಮತ್ತೆ ಸೆನ್ಸಿಟಿವ್ ಆಗುತ್ತದೆ. 2018ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ನೀರಿನ ಹಂಚಿಕೆ ಮತ್ತು ರಿಲೀಸನ್ನು ಇಂಪ್ಲಿಮೆಂಟ್ ಮತ್ತು ಮಾನಿಟರ್ ಮಾಡುವ ವ್ಯವಸ್ಥೆಯ ಭಾಗವಾಗಿವೆ. ಆದರೆ ಒಂದು ವಿಷಯವನ್ನು ನಾವು ಮರೆಯಬಾರದು: ಕಾವೇರಿ ಕರ್ನಾಟಕದ ಮಾತ್ರವಲ್ಲ, ತಮಿಳುನಾಡಿಂದ ಮಾತ್ರವಲ್ಲ, ಈ ನದಿಯ ಹಲವು ಪ್ರದೇಶಗಳು ಜೀವನಕ್ಕೆ ಸಂಬಂಧಿಸಿದೆ. ಅದಕ್ಕೆ ಇದು ಕೇವಲ ಯಾರಿಗೆ ಎಷ್ಟು ನೀರು ಎಂಬ ಪ್ರಶ್ನೆಯಲ್ಲ, ಇದು ಕಡಿಮೆ ಇರುವ ನೀರನ್ನು ನ್ಯಾಯವಾಗಿ ಹೇಗೆ ಹಂಚಿಕೊಳ್ಳಬೇಕು ಎಂಬ ದೊಡ್ಡ ಪ್ರಶ್ನೆ. ಮತ್ತೆ ಇದೇ ಕಾರಣಕ್ಕೆ ಕಾವೇರಿ ವಿವಾದ ಕಥೆ ಇನ್ನೂ ಮುಗಿದಿಲ್ಲ. ಆದರೆ ಈಗ ನಮಗೆ ಕನಿಷ್ಠ ಒಂದು ವಿಷಯ ಸ್ಪಷ್ಟವಾಗಿದೆ: ಇದು ಒಂದು ದಿನದಲ್ಲಿ ಹುಟ್ಟಿದ ಸಮಸ್ಯೆ ಅಲ್ಲ. 1892, 1924, 1974, 1990, 2007, 2018 ಹೀಗೆ ಹಲವು ದಶಕಗಳ ಒಪ್ಪಂದಗಳು, ವಿವಾದಗಳು, ಟ್ರಿಬ್ಯುನಲ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳ ಮೂಲಕ ಈ ಕತೆ ಬೆಳೆದಿದೆ. ಕೊನೆಗೆ ಕಾವೇರಿ ಒಂದು ನದಿ, ಆದರೆ ಅದರ ನೀರಿನ ಹಿಂದೆ ಕೋಟ್ಯಾಂತರ ಜನರ ಜೀವವಿದೆ. ಅದಕ್ಕಾಗಿ ಈ ಕಥೆಯನ್ನು ಕರ್ನಾಟಕ ವರ್ಸಸ್ ತಮಿಳುನಾಡು ಅಂತ ಮಾತ್ರ ನೋಡುವುದಕ್ಕಿಂತ ಒಂದು ಶೇರ್ಡ್ ರಿವರ್ ಅನ್ನು ಹೇಗೆ ನ್ಯಾಯವಾಗಿ ಹಂಚಿಕೊಳ್ಳಬಹುದು ಎಂಬ ಪ್ರಶ್ನೆಯಾಗಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಇದರಲ್ಲಿ ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.